ನಾನು ಡಾಕ್ಟರ್ C.R. ಗೋಪಾಲ್. ನನ್ನ ಸನ್ಮಾರ್ಗ ಕೃತಿಯ ಪರಿಚಯ. ಜಗತ್ತಿನ ಇತಿಹಾಸದಲ್ಲಿ ಭಾರತೀಯ ಸಂಸ್ಕೃತಿಗೆ ವಿಶೇಷ ಸ್ಥಾನಮಾನವಿದೆ. ನಮ್ಮ ವೇದ, ಉಪನಿಷತ್ತು, ಪುರಾಣ, ಗೀತೆ, ಮಹಾಕಾವ್ಯಗಳನ್ನು ಜಾಗತಿಕ ಮಟ್ಟದಲ್ಲಿ ಒಪ್ಪಿಕೊಳ್ಳಲಾಗಿದೆ. ನಮ್ಮ ಚಿಂತನೆ, ಆಚಾರ ವಿಚಾರಗಳು, ಪದ್ಧತಿಗಳು, ಯೋಗಶಾಸ್ತ್ರಗಳು, ಜೀವನ ಶೈಲಿ ಮುಂತಾದವುಗಳನ್ನು ವಿಶ್ವದ ಅನೇಕ ದೇಶಗಳು ತಮ್ಮದಾಗಿಸಿಕೊಂಡಿವೆ, ಒಂದು ಆದರ್ಶವೆಂದು ಪಾಲಿಸುತ್ತಿವೆ. ಆದರೆ ನಮ್ಮ ಇಂದಿನ ಸಮಾಜದಲ್ಲಿ ಯುವಜನತೆ ಪಾಶ್ಚಾತ್ಯ ಅಂಧಾನುಕರಣೆಯನ್ನು ಮಾಡುತ್ತಿದೆ. ಅವರ ಯೋಚನಾ ಶೈಲಿ, ವೇಷಭೂಷಣಗಳು, ಆಹಾರ ಪದ್ಧತಿ ಎಲ್ಲ ಪಾಶ್ಚಾತ್ಯೀಕರಣಗೊಂಡಿವೆ. ಅವರ ಚಾಲನೆರಹಿತ ವೃತ್ತಿ, ಬದಲಾದ ಆಹಾರ ಪದ್ಧತಿಗಳ ಪರಿಣಾಮವಾಗಿ ಸ್ಥೂಲದೇಹ, ರಕ್ತದೊತ್ತಡ, ಮಧುಮೇಹ, ಖಿನ್ನತೆ ಮುಂತಾದ ಸಮಸ್ಯೆಗಳನ್ನು ಎದುರಿಸುವಂತಾಗಿದೆ. ಇಂದಿನ ಯುವಜನತೆ ಒಂದು ಸಂದಿಗ್ಧ ಪರಿಸ್ಥಿತಿಯನ್ನು ಎದುರಿಸುತ್ತಿದ್ದಾರೆ. ಇಂತಹ ದ್ವಂದ್ವದಲ್ಲಿರುವ ನಮ್ಮ ಸಮಾಜದ ಯುವಜನತೆಗೆ ನಮ್ಮ ಸನಾತನ ಭಾರತೀಯ ಸಂಸ್ಕೃತಿಯನ್ನು ಪರಿಚಯಿಸುವುದು ನನ್ನ ಕೃತಿ ಸನ್ಮಾರ್ಗದ ಮೂಲ ಉದ್ದೇಶ. ಆಧುನಿಕ ಯುವಜನತೆಗೆ ಸುಸಂಸ್ಕೃತ ದೇಸಿ ಜೀವನ ಪದ್ಧತಿಯನ್ನು, ಜೀವನ ಮೌಲ್ಯಗಳನ್ನು, ಅವುಗಳ ಸ್ವರೂಪ, ಮಹತ್ವ ಮತ್ತು ಪ್ರಸ್ತುತತೆಯನ್ನು ಸನ್ಮಾರ್ಗ ಕೃತಿ ನಿರೂಪಿಸುತ್ತದೆ. ಈ ಸನ್ಮಾರ್ಗ ಕೃತಿಯಲ್ಲಿ 5 ಅಧ್ಯಾಯಗಳು: ಸಾತ್ವಿಕ, ರಾಜಸ, ತಾಮಸ ಗುಣಗಳು, ಅರಿಷಡ್ ವರ್ಗಗಳು, ಯೋಗ ಮಾರ್ಗಗಳು, ಸ್ಥಿತಪ್ರಜ್ಞನ ಲಕ್ಷಣಗಳು ಮುಂತಾದವುಗಳ ಬಗ್ಗೆ ಮೊದಲನೇ ಅಧ್ಯಾಯದಲ್ಲಿ ವಿವರಿಸಿದ್ದೇನೆ. ಮುಂದಿನ ಅಧ್ಯಾಯದಲ್ಲಿ ನಮ್ಮ ಶರೀರ, ಇಂದ್ರಿಯಗಳು, ಮನಸ್ಸು, ಚಕ್ರಗಳು ಮುಂತಾದವುಗಳ ಬಗ್ಗೆ ಮಾಹಿತಿ ಸಿಗುತ್ತದೆ. ಆಹಾರದ ಅವಶ್ಯಕತೆ, ವೈವಿಧ್ಯತೆ, ತಯಾರಿ, ಸ್ವೀಕಾರ ಇವುಗಳ ಬಗ್ಗೆ ಒಂದು ಅಧ್ಯಾಯ ಮೀಸಲು. ಒಬ್ಬ ಸಾತ್ವಿಕನ ದಿನಚರಿ ಹೇಗಿರಬೇಕು, ಸದಾಚಾರಿ ಹೇಗಿರಬೇಕು 4ನೇ ಅಧ್ಯಾಯ ವಿವರಿಸುತ್ತದೆ. ಸರ್ವಧರ್ಮಗಳ ಪ್ರಾರ್ಥನೆಯನ್ನು ಮುಂದಿನ ಅಧ್ಯಾಯ ಒದಗಿಸುತ್ತದೆ. ಯೋಗ ಮಾರ್ಗಗಳ ವಿವರ, ಆಕರ ಗ್ರಂಥಗಳ ಪಟ್ಟಿ ಹಾಗೂ ಕಠಿಣ ಪದಗಳ ಅರ್ಥಗಳನ್ನು ಅನುಬಂಧದಲ್ಲಿ ಕೊಡಲಾಗಿದೆ. ಇವತ್ತಿನ ಪ್ರತಿಯೊಬ್ಬ ವಿದ್ವಾಂಸರೂ ಮಾರ್ಗದರ್ಶನದಲ್ಲಿ ವಿದ್ಯಾವಂತರು ಅವಶ್ಯಕವಾಗಿ ಓದಬೇಕಾದ, ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಪುಸ್ತಕ ಸನ್ಮಾರ್ಗ. ಈ ಪುಸ್ತಕದಲ್ಲಿನ ತತ್ವಾದರ್ಶಗಳು ದೈನಂದಿನ ಬದುಕಿನಲ್ಲಿ ಆಚರಿಸಲು ಯೋಗ್ಯವಾಗಿವೆ. ಕನ್ನಡದ ಸಾಂಸ್ಕೃತಿಕ ವಲಯವು ಸನ್ಮಾರ್ಗ ಪುಸ್ತಕವನ್ನು ವ್ಯಾಪಕವಾಗಿ ಬರಮಾಡಿಕೊಂಡಿದೆ. ಸನ್ಮಾರ್ಗ ಪುಸ್ತಕದ ಪ್ರಕಾಶಕರು ರಮೇಶ MH, ನಿರುತಾ ಪಬ್ಲಿಕೇಶನ್ಸ್, 326, 1ನೇ ಮಹಡಿ, ಸಿಂಡಿಕೇಟ್ ಬ್ಯಾಂಕ್ ಎದುರು, ಡಾಕ್ಟರ್ ಅಂಬೇಡ್ಕರ್ ಕಾಲೇಜ್ ಹತ್ತಿರ, ಕೆಂಗುಂಟೆ, ಮಲ್ಲತಹಳ್ಳಿ, ಬೆಂಗಳೂರು. ಮೊಬೈಲ್ 9980066890. ನಮಸ್ಕಾರ. ನಾನು ಡಾಕ್ಟರ್ C.R. ಗೋಪಾಲ್. ನನ್ನ ಸನ್ಮಾರ್ಗ ಕೃತಿಯ ಪರಿಚಯ. ಜಗತ್ತಿನ ಇತಿಹಾಸದಲ್ಲಿ ಭಾರತೀಯ ಸಂಸ್ಕೃತಿಗೆ ವಿಶೇಷ ಸ್ಥಾನಮಾನವಿದೆ. ನಮ್ಮ ವೇದ, ಉಪನಿಷತ್ತು, ಪುರಾಣ, ಗೀತೆ, ಮಹಾಕಾವ್ಯಗಳನ್ನು ಜಾಗತಿಕ ಮಟ್ಟದಲ್ಲಿ ಒಪ್ಪಿಕೊಳ್ಳಲಾಗಿದೆ. ನಮ್ಮ ಚಿಂತನೆ, ಆಚಾರ ವಿಚಾರಗಳು, ಪದ್ಧತಿಗಳು, ಯೋಗಶಾಸ್ತ್ರಗಳು, ಜೀವನ ಶೈಲಿ ಮುಂತಾದವುಗಳನ್ನು ವಿಶ್ವದ ಅನೇಕ ದೇಶಗಳು ತಮ್ಮದಾಗಿಸಿಕೊಂಡಿವೆ, ಒಂದು ಆದರ್ಶವೆಂದು ಪಾಲಿಸುತ್ತಿವೆ. ಆದರೆ ನಮ್ಮ ಇಂದಿನ ಸಮಾಜದಲ್ಲಿ ಯುವಜನತೆ ಪಾಶ್ಚಾತ್ಯ ಅಂಧಾನುಕರಣೆಯನ್ನು ಮಾಡುತ್ತಿದೆ. ಅವರ ಯೋಚನಾ ಶೈಲಿ, ವೇಷಭೂಷಣಗಳು, ಆಹಾರ ಪದ್ಧತಿ ಎಲ್ಲ ಪಾಶ್ಚಾತ್ಯೀಕರಣಗೊಂಡಿವೆ.